ವಲಯ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಅಧಿಕಾರಿಗಳು ಜಂಟಿಯಾಗಿ ದಾಳಿ ಮಾಡಿದ್ದಾರೆ. ಅಕ್ರಮವಾಗಿ ಗ್ರಾನೈಟ್ ಕಲ್ಲು ಸಾಗಾಟ ಮಾಡ್ತಾ ಇದ್ದ ಲಾರಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. 10 ಲಾರಿಗಳ ಪೈಕಿ 4 ಲಾರಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕೊಪ್ಪಳ ತಾಲೂಕಿನ ಬಂಡಿ ಹರ್ಲಾಪುರದಲ್ಲಿ ನಡೆದಿರೋ ಘಟನೆ ಇದು. ಕೊಪ್ಪಳದ ಬಂಡಿ ಹರ್ಲಾಪುರದಲ್ಲಿ ಒಟ್ಟು 10 ಲಾರಿಗಳ ಪೈಕಿ 4 ಲಾರಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಡೀಮ್ ಫಾರೆಸ್ಟ್ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರದೇಶದಲ್ಲಿ ಅಕ್ರಮ ನಡೀತಾ ಇತ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇರುವಂಥದ್ದು. ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ್ ಹಿಟ್ನಾಳ್ ಅವರು ಸೂಚನೆ ಕೊಟ್ಟಿದ್ದರು. ಅವರು ಸೂಚನೆ ಕೊಟ್ಟ ಮೇರೆಗೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಉಳಿದಿರುವಂತಹ 6 ಲಾರಿಗಳ ಮೇಲೆ ಪ್ರಕರಣ ದಾಖಲಿಸೋದಕ್ಕೆ ಹಿಂದೇಟು ಕೂಡ ಹಾಕಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಪ್ರಕರಣ ದಾಖಲಿಸ್ತಾ ಇಲ್ಲ ಅಂತ ಆರೋಪ ಕೂಡ ಕೇಳಿಬರ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಅಕ್ರಮವಾಗಿ ಕಲ್ಲುಗಳನ್ನು ಸಾಗಾಟ ಮಾಡಲಾಗ್ತಾ ಇತ್ತು ಗ್ರಾನೈಟ್ಗಾಗಿ. ಆದರೆ ಒಟ್ಟು 10 ಲಾರಿಗಳಲ್ಲಿ 4 ಲಾರಿಗಳನ್ನು ಈಗ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ವಲಯದ ಅರಣ್ಯ ಇಲಾಖೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಜಂಟಿಯಾಗಿ ದಾಳಿ ಮಾಡಿದ್ರು. ಅಕ್ರಮವಾಗಿ ಗ್ರಾನೈಟ್ ಕಲ್ಲುಗಳನ್ನು ಸಾಗಾಟ ಮಾಡ್ತಾ ಇದ್ದಂತಹ ಲಾರಿಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. 10 ಲಾರಿಗಳ ಪೈಕಿ 4 ಲಾರಿಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಕೊಪ್ಪಳ ತಾಲೂಕಿನ ಬಂಡಿ ಹರ್ಲಾಪುರದಲ್ಲಿ ನಡೆದಿರೋ ಘಟನೆ ಇದು. ಇದೀಗ ಪ್ರಕರಣ ದಾಖಲು ಮಾಡಿಕೊಂಡು ಅಧಿಕಾರಿಗಳು ತನಿಖೆ ಮುಂದುವರಿಸಿದ್ದಾರೆ. ಆದರೆ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಪ್ರಕರಣ ದಾಖಲಿಸ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ. ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ಜಮೀನಿಗೆ ಹಾನಿ ಉಂಟಾದ ಹಿನ್ನೆಲೆಯಲ್ಲಿ ರೈತನಿಂದ ಗ್ರಾನೈಟ್ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಗ್ರಾನೈಟ್ ಮಾಲೀಕರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿದೆ. ಈಗ ಇನ್ನು ಗ್ರಾನೈಟ್ನ ಮಾಲೀಕರು ರೈತನಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬರ್ತಾ ಇದೆ. ಬೆದರಿಕೆಯಿಂದ ರೈತನಿಗೆ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ. ರೈತ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿ ರಕ್ಷಣೆ ಕೋರಿದ್ದಾರೆ. ಅಕ್ರಮ ಗ್ರಾನೈಟ್ ಸಾಗಾಣಿಕೆಯಿಂದಾಗಿ ಮಾವಿನ ಬೆಳೆ ನಾಶವಾಗಿದೆ. ಮಾವಿನ ಹಣ್ಣಿನ ಬೆಳೆ ನಾಶ ಆಗಿದೆ. ಹೀಗಾಗಿ ಬೆಳೆ ನಾಶದಿಂದ ನೊಂದು ರೈತ ದೂರು ದಾಖಲು ಮಾಡಿದ್ದಾರೆ. ಯಲ್ಲಪ್ಪ ಎಂಬ ರೈತ ಒಂದು ದೂರು ದಾಖಲು ಮಾಡಿದ್ದಾರೆ. ಇನ್ನು ಈ ದೂರು ದಾಖಲು ಮಾಡ್ತಾ ಇದ್ದಂತೆ ಸತತ ಬೆದರಿಕೆಗಳು ಬರ್ತಾ ಇದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಬೆದರಿಕೆ ಕರೆಗಳು ಬರ್ತಾ ಇದ್ದಿದ್ದರಿಂದಾಗಿ ಬೇಸತ್ತಿರುವಂತಹ ರೈತ ಯಲ್ಲಪ್ಪ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ. ಡಿ.ಸಿ ಅವರಿಗೆ ಮನೆ ಪತ್ರ ಕೊಡಕ್ಕೆ ಹೊಂಟಿವಿ. ಎದಕ್ಕೆ ಸಲುವಾಗಿ ಕೊಡಕ್ಕಂತ ನಮಗೆಲ್ಲ ಬೆದರಿಕೆ ಹಾಕ್ತಾ ಇದಾರಲ್ಲ, ಎದ್ದು ಬಾಳೆ ಮಾಡೋ ಹಂಗೆ ಹಿಂಗೆ ಬೆದರಿಕೆ ಹಾಕೋದಕ್ಕೆ. ಮತ್ತು ಅವರೆಲ್ಲ ಕಾರಣರೇ ಇರ್ತಾರೆ. ಅವರೆಲ್ಲ ಈ ಹೇಳೋದು ಉತ್ತಮ. ಯಾಕಂದ್ರೆ ಅಲ್ಲಿ ಯಾರು ಬರ್ತಾರೆ, ನಾವು ಅಡಿಯಾಗಿರೋದು ಏನು. ಅದ್ರ ಸಲುವಾಗಿ ಡಿ.ಸಿ ಅವರಿಗೆ ಮನೆ ಪತ್ರ ಕೊಡಕ್ಕೆ ಹೊಂಟಿದ್ವಿ ನೋಡಿ. ಡಿ.ಸಿ ಅವರಿಗೆ ಮನೆ ಪತ್ರ ಕೊಡಕ್ಕೆ ಹೊಂಟಿವಿ. ಎದಕ್ಕೆ ಸಲುವಾಗಿ ಕೊಡಕ್ಕಂತ ನಮಗೆಲ್ಲ ಬೆದರಿಕೆ ಹಾಕ್ತಾ ಇದಾರಲ್ಲ ನೋಡಿರಿ ಸರ. ನಿನ್ನೆಂತೂ ಪೊಲೀಸರು ಬಂದಿದ್ರು. ಆ ಗಾಡಿಗಳು ಯಾವ್ಯಾವುದು ನಿಮ್ಗೆ ಹೊಡೆದದು ಅಂತ ಹೇಳಿದ್ರು. ಅವು ಗಾಡಿಗಳು ತೋರಿಸಿದ್ರು. ಇದ್ರಾಗ ಬರ್ದದ್ದು ಬೇರೆ ಐತೆ, ನೀನು ಹೇಳಿದ್ದು ಬೇರೆ ಐತಲ್ಲಪ್ಪ ಗಾಡಿ ಅಂದ್ರೆ. ನೋಡಿರಿ ಗಾಡಿ ಅಂತ ಅವು ಹೊಡೆದದ್ದು ಅಂತ ಅವಾಗ ಕರೆ ಅಂತ ಹೇಳಿದೆ. ಅವ್ರಿಗೊಟ್ಟ ಅವ್ರು ಯಾರಪ್ಪ ಇಲ್ಲದಾರಣ ಅಂತ ಕೇಳಿದ್ರು. ಅದ್ರಾಗ ಒಬ್ಬ ಮನುಷ್ಯ ಬಂದ, ಪರಶುರಾಮ ಅಂತ ನಾವು ಬಂದ. ಅವರೆಲ್ಲ ನಮಗೆಲ್ಲ ಕಿರಿಕಿರಿ ಕೊಟ್ಟಾರ್ರಿ. ಭಾಳ ಇಲ್ಲಿ ಇದ್ದು ನೀವು ಬಾಳೆ ಮಾಡೋ ಹಾಗೆ ಹಿಂಗೆ ಅಂತ ಎದುರಿಸ್ತಾರೆ. ಹೊಡಿತೀವಿ ಬಡಿತೀವಿ ಅಂತಾರೆ ಅವರು. ಇದ್ರಂಗೆಲ್ಲ ನಮಗೆ ಹೆದರಿಕೆ ಹಾಕಾಕತ್ತಾರೆ ಈಗ ಸದ್ಯ. ಅವು ಸಾಹೇಬ್ರ ಮುಂದೆ ಹೇಳಲ್ಲ. ಸಾಹೇಬರು ನೋಡ್ರಿ ಹೋದ ನೋಡೋ ಮನುಷ್ಯ ಅಂತ ಹೇಳಿದೆ. ನಾವು ಮಾತಾಡ್ತೀವಿ ಹೋಗ ಅಲ್ಲಿ ಆ ಕಡೆ ನಿಂತ್ರಂದ್ರೆ ಆ ಕಡೆ ಹೋಗಿ ನಿಂತ್ಕೊಂಡು ನಾನು ಈ ಬೆದರಿಕೆ ಹಾಕ್ತಾರೆ ಇವರೇ. ಮಿಶಿ ಬಸಪ್ಪ ಮಕ್ಕಳೇ. ಜಯರಾಮನ ಅವನು ಅಲ್ಲಿಂದ ಪರಶುರಾಮನ ಅವ್ರ ಅಣ್ತಂಬ್ರು. ಇಲ್ಲಿದ್ದು ನೀನು ಹೇಗೆ ಇರ್ತಿದೀಯ, ನಿಂದು ಇಲ್ಲಿಗೆ ಮುಗಿತ ಅಂತಂದ್ರು. ನಿಮ್ಗೆ 12 ಜನ ಕಂಪ್ಲೀಟ್ ಮಾಡಿದ್ವಿ. ಅವ್ರ ಮಕ್ಕ ನೋಡ್ತೀವಿ ರೀ. ನಾ ಅಷ್ಟು ಮಕ್ಕ ನೋಡಿದ್ವಿ. ಅವ್ರವ್ರ ಅಷ್ಟ ಅವ್ರ ಮಕ್ಕ ನೋಡಿದ್ದು ಹೇಳ್ಬೋದು ಇಂತ ತಿಂತಾರಂತ. ಯಾಕಂದ್ರೆ ನೋಡಿದ್ದೀನಿ. ಅವ್ರ ಹೆಸರುಗಳು ಗೊತ್ತಿಲ್ಲ ನಮ್ಗೆ. ವಾಸು ಅಂತ ಅವನು ನೋಡಿದ್ದೀನಿ. ಮೊನ್ನೆ ಪೊಲಿಟಿಷಿಯನ್ ನೋಡಿದ್ದೀನಿ ವಾಸು ಅನ್ನೋದು. ಅವರು ಒಬ್ರಿಗೊಬ್ರು ಹೇಳ್ಕೊಡೋದಲ್ಲ. ಯಾಕೆ ಹೇಳ್ಕೊಡೋದಲ್ಲ ಅಂದ್ರೆ ಈಗ ನೀವು ಏನಾಗ್ಬೇಕಂತೀರಿ?
ನೋಡ್ರಿ ಅವ್ ಮನಿಗೆ ಕೊಡಕ್ಕೆ ಬಂದಿದ್ವಿ ಯಾಕಂದ್ರೆ ನಮ್ಗೆ ಎದುರು ಬೆದರಿಕೆ ಹಾಕಕತ್ಯಾರ ನಮ್ಗೆ ಅಲ್ಲಿ ಇದ್ದು ಬಾಳೆ ಮಾಡೋಕೆ ಅಂತ ಏನಾರು ನಾವು ಅಡವ್ಯಾಗ ಇರೋರು